ಒಮ್ಮೆ ಗಣೇಶನು ಇಲಿಯ ಮೇಲೆ ಕುಳಿತು ಆಕಾಶದೊಳಗೆ ಸಂಚರಿಸುತ್ತಾ ಚಂದ್ರಲೋಕಕ್ಕೆ ಬರುತ್ತಾನೆ. ಚಂದ್ರನು ಸರ್ವಾಂಗಸುಂದರ. ತನ್ನ ಸೌಂದರ್ಯದ ಮೇಲೆ ಅವನಿಗೆ ಅಪಾರ ಗರ್ವ. ವಿಕಟರೂಪನಾದ ಗಣೇಶನನ್ನು ಕಂಡ ಚಂದ್ರನು ಅವಹೇಳನ ಮಾಡುತ್ತಾನೆ. ಜೋರಾಗಿ ನಗುತ್ತಾನೆ. ಈ ಅಪಹಾಸ್ಯದಿಂದ ಗಣೇಶನಿಗೆ ತುಂಬಾ ನೋವಾಗುತ್ತದೆ. ಗಣೇಶನು ಕೋಪದಿಂದ ಚಂದ್ರನಿಗೆ ಶಾಪ ನೀಡುತ್ತಾನೆ. ಏ ಚಂದ್ರ, ಸೌಂದರ್ಯದ ಮದದಿಂದ ನೀನು ಅಹಂಕಾರಿಯಾಗಿದ್ದೀಯ. ನಿನ್ನ ಗರ್ವಕ್ಕೆ ತಕ್ಕ ಫಲವನ್ನು ಅನುಭವಿಸು. ನಿನ್ನ ಸೌಂದರ್ಯ ಕುಂದಿಹೋಗಲಿ. ಭಾದ್ರಪದ ಶುದ್ಧ ಚೌತಿಯೆಂದು ನಿನ್ನನ್ನು ನೋಡುವವರು ಅಪವಾದಕ್ಕೆ ಗುರಿಯಾಗಲಿ. ಶಾಪ ಬೀಳುತ್ತಿದ್ದಂತೆಯೇ ಚಂದ್ರನ ಅಹಂಕಾರ ನಾಶವಾಗುತ್ತದೆ. ತನ್ನ ತಪ್ಪಿನ ಅರಿವು ಅವನಿಗಾಗುತ್ತದೆ. ಭಯ ಮತ್ತು ಭಕ್ತಿಯಿಂದ ಗಣೇಶನ ಮುಂದೆ ಕೈಮುಗಿದು ಚಂದ್ರನು ಬೇಡಿಕೊಳ್ಳುತ್ತಾನೆ. ಸ್ವಾಮಿ, ನನ್ನ ಅಜ್ಞಾನವನ್ನು ಕ್ಷಮಿಸಿಬಿಡಿ. ದಯವಿಟ್ಟು ಈ ಶಾಪವನ್ನು ಹಿಂತೆಗೆದುಕೊಳ್ಳಿ. ಕರುಣಾಮಯನಾದ ಗಣೇಶನು ಚಂದ್ರನನ್ನು ಕ್ಷಮಿಸುತ್ತಾನೆ. ಅವನು ಹೀಗೆ ಹೇಳುತ್ತಾನೆ: ಚೌತಿಯೆಂದು ನಿನ್ನನ್ನು ನೋಡಿ ಅಪವಾದಕ್ಕೆ ಗುರಿಯಾದವರು ಶುದ್ಧ ಬಿದಿಗೆಯೆಂದು ನಿನ್ನ ದರ್ಶನ ಮಾಡಿದರೆ ಅಥವಾ ಸ್ಯಮಂತಕ ಮಣಿಯ ಕಥೆಯನ್ನು ಕೇಳಿದರೆ ಅವರು ಆ ಅಪವಾದದಿಂದ ಮುಕ್ತಲಾಗುತ್ತಾರೆ. ಹೀಗೆ ಚಂದ್ರನಿಗೆ ಪರಿಹಾರ ದೊರಕುತ್ತದೆ.